ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಕೊನೆಯ ಯಾವುದೇ ಕಾರಣಕ್ಕೂ ಅವರು ದ್ವೇಷ ತಾರತಮ್ಯದ ಪಾಲಿಟಿಕ್ಸ್ ಮಾಡಲೇ ಇಲ್ಲ. ಯಾವುದೇ ಒಂದು ಸಮುದಾಯವನ್ನ, ಯಾವುದೇ ಒಂದು ಜಾತಿಯನ್ನ, ಯಾವುದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಪಾಲಿಟಿಕ್ಸ್ ಮಾಡಲೇ ಇಲ್ಲ. ದುರಿತ ಕಾಲದ ಮಾತಾಡ್ತಾ ಇದ್ದೆ. ಫ್ಯಾಸಿಸಮ್ನ ವಿಕೋಪದ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂತಹ ನಾಯಕತ್ವವನ್ನ ಬದಿಗಿಡೋದು ಸರಿನಾ? ಡಿ ಕೆ ಶಿವಕುಮಾರ್ ಅವರು ತಪ್ಪಿಕೊಂಡಿದ್ದಾರೆ, ಹತ್ತಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಪ್ರೀತಿಸುವಂತಹ ಶಾಸಕರು, ಮಂತ್ರಿಗಳು ಕಣ್ಣೀರು ಹಾಕಿದ್ದಾರೆ. ಆದರೆ ಹೋಲಿಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಮಾಜವಾದದ ಕೊನೆಯ ಕೊಂಡಿ ಕಳಿಸ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅವರು ಕೊನೆ ಉಸಿರಿರೋವರೆಗೂ ರಾಜಕಾರಣದಿಂದ ದೂರ ಸರಿಬಾರ್ದು. ಹಲೋ, ನಮಸ್ಕಾರ. ನಾನು ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿ ಮಾಡಿದ್ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದ ಮೇಲೆ ತುಂಬ ಜನ ಕಾಲ್ ಮಾಡಿದರು. ಏನ್ರಿ ನೀವು, ಯಾವ ರಿಸೋರ್ಸ್ ರೀ, ಯಾವ ಆಧಾರದಲ್ಲಿ ರೀ ಬರಿತಾ ಇದ್ದೀರಾ? ನೀವು ಸುಳ್ಳು ಬರಿತಾ ಇದ್ದೀರಾ. ನಮಗೆ KPCCಯಿಂದ, AICCಯಿಂದ, ವೇಣುಗೋಪಾಲ್ ಕಡೆಯಿಂದ, ಸುರ್ಜೇವಾಲಾ ಅವರಿಂದ ಸಂಪೂರ್ಣ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ. ಯಾವ ರಿಸೋರ್ಸ್ ರೀ ನಿಮ್ಮದು, ಯಾವುದೇ ರಿಸೋರ್ಸ್ ನಿಮ್ಮದು ಅಂತೇಳಿ ಸ್ವಲ್ಪ ಜೋರಾಗಿನೂ ಮಾತಾಡಿದ್ರು, ಪ್ರೀತಿಯಿಂದನೂ ಕೇಳಿದ್ರು, ಆತಂಕದಿಂದನೂ ಕೇಳಿದ್ರು. ಏನೇ ಇದ್ರೂ ಕೂಡ ಅದು ಅಭಿಮಾನ. ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು ಹೌದಾ ಅಲ್ವಾ ಅನ್ನೋ ಚರ್ಚೆಗಿಂತ ಅದೇನೇ ಹೇಳಿದ್ರು, ಅದೇನೇ ಪ್ರಶ್ನೆಗಳಿದ್ರೂ ಕೂಡ ಸಿದ್ದರಾಮಯ್ಯ ಸಮಾಜವಾದದ ಕೊನೆಯ ಕೊಂಡಿ. ಇತ್ತೀಚೆಗಿನ ರಾಜಕಾರಣಿಗಳನ್ನ ಗಮನಿಸ್ತಾ ಬಂದಾಗ ಅವರ ನಿಲುವು, ಅವರ ಸ್ಪಷ್ಟತೆ, ಇವನ್ನೆಲ್ಲ ಅರ್ಥ ಮಾಡಿಕೊಂಡಿರುವ ನಮ್ಮಂಥವ್ರಿಗೆ ಅಳಿದುಳಿದವರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಸ್ವಲ್ಪ ಪರಿಪೂರ್ಣ ಕಾಣಿಸ್ಕೊತಾರೆ. ಅದ್ಯಾವುದೇ ತಕರಾರುಗಳಿರ್ಬೋದು, ಅದೇನೇ ಪ್ರಶ್ನೆಗಳಿರ್ಬೋದು, ಅದೇನೇ ವಿಚಾರಗಳಿರ್ಬೋದು, ಈಗಿನ ಅವರ ಆಡಳಿತದ ವೈಖರಿಯ ಬಗ್ಗೆ ಅದೇನೇ ಇರ್ಬೋದು, ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಕೊನೆಯ ಕೊಂಡಿ. ಯಾವುದೇ ಕಾರಣಕ್ಕೂ ಅವರು ದ್ವೇಷ ತಾರತಮ್ಯದ ಪಾಲಿಟಿಕ್ಸ್ ಮಾಡಲೇ ಇಲ್ಲ. ಯಾವುದೇ ಒಂದು ಸಮುದಾಯವನ್ನ, ಯಾವುದೇ ಒಂದು ಜಾತಿಯನ್ನ, ಯಾವುದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಪಾಲಿಟಿಕ್ಸ್ ಮಾಡಲೇ ಇಲ್ಲ. ವಿಚಾರ ಅಂದ್ರೆ ಕೆಟ್ಟ ವಿಚಾರಗಳು, ನೈತಿಕತೆ, ಸಮಾಜವಾದ, ಸಾಮಾಜಿಕ ನ್ಯಾಯ ಇರೋರಲ್ಲೇ ತಕ್ಕ ಮಟ್ಟಿಗೆ ಆ ಕಡೆ ಫೋಕಸ್ ಆಗಿದ್ದಂತಹ ರಾಜಕಾರಣಿ ಸಿದ್ದರಾಮಯ್ಯ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ವಿಡಿಯೋ ನೀವು ನೋಡೋ ಸಂದರ್ಭದಲ್ಲಿ ಅದು ಬಹಿರಂಗವಾಗಿ ಅವರು ಘೋಷಣೆಯನ್ನ ಮಾಡಿರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಬೇರೆ ಯಾವುದೇ ರೀತಿಯ ಚರ್ಚೆಗಳು ಬೇಡ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೋಸ್ಕರನೇ ಈ ರಾಜೀನಾಮೆ ಆಗಿದೆ. ಹೈಕಮಾಂಡ್ ಅವರಿಗೆ ಹೇಳಿದೆ. ಅವರಿಗೆ ಏನೇ ಸ್ಥಾನಮಾನ ಕೊಡ್ಬೋದು, ರಾಷ್ಟ್ರೀಯ ರಾಜಕಾರಣದ ವಿಚಾರದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿರ್ಬೋದು, ಅಥವಾ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡ್ಕೊಂಡಿರ್ಬೋದು, 1 ವರ್ಷ ಜಾಸ್ತಿ ತಗೊಂಡಿರ್ಬೋದು. ಅದೇನೇ ಇರಲಿ, ಡಿ ಕೆ ಶಿವಕುಮಾರ್ ಅವರು ತಪ್ಪಿಕೊಂಡಿದ್ದಾರೆ, ಹತ್ತಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಪ್ರೀತಿಸುವಂತಹ ಶಾಸಕರು, ಮಂತ್ರಿಗಳು ಕಣ್ಣೀರು ಹಾಕಿದ್ದಾರೆ. ಅವರ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಡೀ ದೇಶದಲ್ಲಿ ಕೋಮುವಾದದ ರಾಜಕಾರಣ ಪೀಕಲ್ಲಿರುವಂತಹ ಈ ಸಂದರ್ಭದಲ್ಲಿ ನಿಷ್ಠುರವಾಗಿ ಕೋಮುವಾದವನ್ನು ಎದುರಿಸಿ ನಿಂತ, ನಿಷ್ಠುರವಾಗಿ ಫ್ಯಾಸಿಸಂ ವಿರುದ್ಧ ಮಾತನಾಡುತ್ತಿದ್ದ, ಕೆಲವೊಂದು ವಿಚಾರದಲ್ಲಿ ಈಗಿನ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವರು ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಮೀನಮೇಷ ಎಣಿಸಿರ್ಬೋದು, ಎಲ್ಲವೂ ತಡ ಆಗಿರ್ಬೋದು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಲ್ಲಬಹುದು. ಸಿದ್ದರಾಮಯ್ಯನವರ ರಾಜಕಾರಣದ ಇತಿಹಾಸವನ್ನು ನೋಡ್ತಾ ಬಂದಿರುವ ನಮಗೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂರಲ್ಲ. ಸಿದ್ದರಾಮಯ್ಯವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಸಿದ್ದರಾಮಯ್ಯನಂಥ ನಾಯಕತ್ವಕ್ಕೆ ಅವಮಾನ ಮಾಡಿದ್ದಾರೆ ಅಂತೇಳಿ ಬಿಜೆಪಿಯವರು ಅದೇನೇ ತೌಡು ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯನವರು ಆ ಥರದ ಮೂಮೆಂಟ್ ಅಥವಾ ಕೆಲಸವನ್ನ ಈ ಇಳಿ ವಯಸ್ಸಿನಲ್ಲಿ ಮಾಡೋದು ಕಷ್ಟ, ಸಾಧ್ಯನೇ ಇಲ್ಲ ಅಂತಾನೆ ಹೆಚ್ಚು ಕಮ್ಮಿ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಕೊಡುಗೆ ಬಹಳ ದೊಡ್ಡದಿದೆ. ಮೂಲ ಕಾಂಗ್ರೆಸ್, ವಲಸೆ ಕಾಂಗ್ರೆಸ್, ಈ ಕತೆಗಳು ಬೇಕಾಗಿಲ್ಲ. ಕಾಂಗ್ರೆಸ್ ಅನ್ನುವಂಥ ಪಕ್ಷಕ್ಕೆ ಕರ್ನಾಟಕದಲ್ಲಿ ಮತ್ತೆ ಜೀವ ಕೊಟ್ಟಿದ್ದೆ ಸಿದ್ದರಾಮಯ್ಯ. ಅವರ ಆಡಳಿತ, ಅವರ ನಾಯಕತ್ವ. ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಗೂ ಎಲ್ಲ ಸಿಕ್ಕಿದೆ, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಕೂಡ ಎಲ್ಲವನ್ನು ಪಡ್ಕೊಂಡಿದ್ದಾರೆ. 2 ಬಾರಿ ಅವರನ್ನ ಮುಖ್ಯಮಂತ್ರಿ ಮಾಡಿದೆ ಕಾಂಗ್ರೆಸ್. ಅರ್ಹವಾಗಿಯೇ ಸಿದ್ದರಾಮಯ್ಯನವರಿಗೆ ಏನು ಕೊಡಬೇಕು, ಏನು ಸಿಗಬೇಕು ಅದನ್ನ ಕಾಂಗ್ರೆಸ್ ಕೊಟ್ಟಿದೆ. ಹಾಗೆಯೇ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಬಹಳ ದೊಡ್ಡ ಕೊಡುಗೆ. ದುರಿತ ಕಾಲದ ಮಾತಾಡ್ತಾ ಇದ್ದೆ. ಫ್ಯಾಸಿಸಮ್ನ ವಿಕೋಪದ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂತಹ ನಾಯಕತ್ವವನ್ನು ಬದಿಗಿಡೋದು ಸರಿನಾ? ಪಕ್ಷದ ಆಕಾಂಕ್ಷೆಗಳು, ರೂಲ್ಸ್, ರೆಗ್ಯುಲೇಷನ್ಸ್ಗಳು ಅದೇನೇ ಇದ್ದರೂ ಕೂಡ ಸಿದ್ದರಾಮಯ್ಯನಂತಹ ನಿಷ್ಠುರಿ ರಾಜಕಾರಣಿಯನ್ನ
ಆಡಳಿತ, ಒಳ ಮೀಸಲಾತಿ, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಕೆಲವು ಅಸಮಾಧಾನಗಳು ಏನೇ ಇದ್ರೂ ಕೂಡ ಫ್ಯಾಸಿಸಂ ವಿರುದ್ಧ, ಕೋಮುವಾದದ ವಿರುದ್ಧ ಗಟ್ಟಿಯಾದಂತಹ ನಿಲುವು ಹೊಂದಿದ್ದ ಒಬ್ಬ ರಾಜಕಾರಣಿಯನ್ನ ಈ ಸಂದರ್ಭದಲ್ಲಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ನೇಪಥ್ಯಕ್ಕೆ ಸರಿಸಿದ್ದು ಸರಿ ಅಲ್ಲ. ಆದರೆ ಪಕ್ಷದ ಆರಂಭದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ, ನೀತಿ ನಿಯಮಗಳ ಪ್ರಕಾರ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಥರನೇ ಆಡಳಿತ ನಡೆಸ್ತಾರಾ ಅನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವೇನಾದರೂ ಮುನ್ನೆಲೆಗೆ ತಂದರೆ, ಅಭಿವೃದ್ಧಿ ಇನ್ನಿತರ ವಿಚಾರದಲ್ಲಿ ಅವರು ಬಹುಶಃ ಕೆಲಸ ಮಾಡಬಹುದು. ಆದರೆ ಸಿದ್ಧಾಂತ ಅಂತ ಬಂದರೆ ಸಿದ್ದರಾಮಯ್ಯನವರ ತೂಕನೇ ಬೇರೆ, ಡಿ ಕೆ ಶಿವಕುಮಾರ್ ತೂಕನೇ ಬೇರೆ. ಡಿ ಕೆ ಶಿವಕುಮಾರ್ ಅವರ ನಂಬಿಕೆಯೇ ಬೇರೆ, ಸಿದ್ದರಾಮಯ್ಯನವರ ನಂಬಿಕೆಯೇ ಬೇರೆ. ಸಿದ್ದರಾಮಯ್ಯನವರ ವರ್ತನೆಯೇ ಬೇರೆ, ಡಿ ಕೆ ಶಿವಕುಮಾರ್ ಅವರ ವರ್ತನೆಯೇ ಬೇರೆ. ಒಬ್ಬ ಮನುಷ್ಯ ಒಬ್ಬರ ಥರ ಇನ್ನೊಬ್ರು ಇರಲ್ಲ. ಒಬ್ಬ ಜನನಾಯಕ ಅಂತ ಅನ್ಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾಯಕ ಅಂತ ಅನ್ಸ್ಕೋಬೋದು, ಸಂಘಟಕ ಅಂತ ಅನ್ಸ್ಕೋಬೋದು, ಮುಖ್ಯಮಂತ್ರಿ ಅಂತ ಅನ್ಸ್ಕೋಬೋದು, ಪ್ರಧಾನಮಂತ್ರಿ ಅಂತಲೂ ಅನ್ಸ್ಕೋಬೋದು. ಆದರೆ ಜನನಾಯಕ ಅಂತ ಅನ್ಸ್ಕೊಳ್ಳೋದಕ್ಕೆ ಅದಕ್ಕೆ ಬೇರೆಯದ್ದೇ ಆದಂತಹ ಕ್ವಾಲಿಟಿ, ಯೋಗ್ಯತೆ ಎಲ್ಲವೂ ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಜನನಾಯಕರಾಗಿ ಹೊಂಬಹುದೇನೋ, ಅವರು ಅದ್ಭುತವಾದಂತಹ ಆಡಳಿತವನ್ನು ನಡೆಸಬಹುದೇನೋ, ಎಲ್ಲವನ್ನೂ ನಾವು ನಿರೀಕ್ಷೆ ಮಾಡೋಣ, ಕಾದು ನೋಡೋಣ. ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆ ಕೂಡ ಹೇಳೋಣ. ಆದರೆ ಹೋಲಿಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದರೆ ಸಮಾಜವಾದದ ಕೊನೆಯ ಕೊಂಡಿ ಕಳಿಸಿಬಿಟ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅವರು ಕೊನೆ ಉಸಿರಿರೋವರೆಗೂ ರಾಜಕಾರಣದಿಂದ ದೂರ ಸರಿಬಾರ್ದು. ಈಗ ಸಿದ್ದರಾಮಯ್ಯನವರಂತಹ ರಾಜಕಾರಣಿಗಳು, ಆ ಕಡೆ ಕೇರಳದ ಪಿಣರಾಯಿ ವಿಜಯನ್, ಅವ್ರ ಸರ್ಕಾರ ಕೂಡ ಸೋತೋಯ್ತು. ಅದು ಕೇರಳದಲ್ಲಿ 2 ಟರ್ಮ್ ಅವರು ಅಧಿಕಾರಕ್ಕೆ ಬಂದಿದ್ದೇ ದೊಡ್ಡ ವಿಚಾರ. ಅದಕ್ಕೆ ಅವರ ಆಡಳಿತ ವೈಖರಿ ಮತ್ತು ನಿಲುವು ಕೂಡ ಕಾರಣ. ಈ ಸಲ ಚೇಂಜ್ ಮಾಡಿದರೆ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದರೂ ಪಿಣರಾಯಿ ವಿಜಯನ್, ಸಿದ್ದರಾಮಯ್ಯ ಇವರೆಲ್ಲ ಫ್ಯಾಸಿಸಂ ವಿರುದ್ಧ ಭಾಳ ದೊಡ್ಡ ಧ್ವನಿಗಳು. ಇಂತಹ ಧ್ವನಿಗಳು ಯಾವತ್ತೂ ನೇಪಥ್ಯಕ್ಕೆ ಸರಿಬಾರ್ದು. ಅವರು ರಾಜಕಾರಣದಲ್ಲಿ ಅಥವಾ ದೇಶದ ರಾಜಕಾರಣದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವ್ರ ಹಿಂದೆ ನಿಂತು ಆ್ಯಸ್ ಎ ಪಕ್ಷದ ರೂಲ್ಸು ರೆಗ್ಯುಲೇಷನ್ಸು, ಹೈಕಮಾಂಡು ಒತ್ತಾಯ ಅಥವಾ ಸಾಮಾಜಿಕ ನ್ಯಾಯವೇ, ಬಕ್ರೀದ್, ಕುರ್ಬಾನಿ ಅಂದರೆ ತ್ಯಾಗ ಅನ್ನೋದಕ್ಕಿಂತನೂ ನಾನೆಲ್ಲನೂ ಪಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ತಗೊಂಡು ಹೋಗೋರಿಗೆ ಅವಕಾಶಗಳನ್ನು ಕೊಡೋಣ ಅನ್ನುವ ದೃಷ್ಟಿಕೋನದಿಂದ ಅವರು ಡಿ ಕೆ ಶಿವಕುಮಾರ್ಗೆ ನೈತಿಕವಾಗಿ ಬೆಂಬಲವಾಗಿ ನಿಲ್ಲಬೇಕು. ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಪಕ್ಷದ ಸಿದ್ಧಾಂತವನ್ನು ಮೀರಿ ಹೋಗಲಾರದು ಅನ್ನೋ ನಂಬಿಕೆ, ಸಿದ್ದರಾಮಯ್ಯನವರ ನಂಬಿಕೆ, ತತ್ವ, ಆದರ್ಶಗಳು ಡಿ ಕೆ ಶಿವಕುಮಾರ್ ಅವರಲ್ಲಿ ಇರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಬ್ಬ ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಯಾಗಿ ಹೇಗೆ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅವರ ಸಿದ್ಧಾಂತ ಪಕ್ಷಕ್ಕೆ ಪೂರಕವಾಗಿದ್ದರೆ ಎಲ್ಲವೂ ಸಲೀಸಾಗಿ ಸಾಗುತ್ತೆ. ಪಕ್ಷ ಸಿದ್ಧಾಂತದ ವಿರುದ್ಧವಾಗಿ ನಡೆಯೋದು ಕೂಡ ಅವ್ರಿಗೆ ಕಷ್ಟನೇ. ಯಾಕಂದರೆ ಹೈಕಮಾಂಡ್ ಇರುವಂಥ ಪಕ್ಷ ಅದು. ಕಾಂಗ್ರೆಸ್ ಎಲ್ಲವನ್ನು ಗಮನಿಸ್ತಾ ಇರುತ್ತೆ. ಅಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಸಿದ್ಧಾಂತವನ್ನು ಮೀರಿ ಹೋಗೋಕ್ಕಾಗಲ್ಲ. ಇವತ್ತು ಕೂಡ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗೆ ಆ ಜಾತಿ ಗಣತಿ ವರದಿ ಬಂದಿದೆ. ನಂಬರ್ 1 ಮುಸ್ಲಿಮರಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಮುಸ್ಲಿಮರದ್ದು. ಮುಸಲ್ಮಾನರು ಕೇವಲ ಓಟ್ ಹಾಕೋದಕ್ಕೆ ಮಾತ್ರ ಬಳಕೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಅವರ ಸಂಖ್ಯೆಗೆ ಅನುಗುಣವಾಗಿ ಸ್ಥಾನಮಾನಗಳು ಸಿಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ದ್ವೇಷದ ರಾಜಕಾರಣ ಇವರ ಕಾಲದಲ್ಲಿ ಆಗಬಹುದೇನೋ, ಅವರ ತತ್ವ ಆದರ್ಶಗಳನ್ನು ನೋಡ್ತಾ ಇದ್ದರೆ ಅನ್ನುವ ಚರ್ಚೆ ಮಾಡ್ತಾರೆ. ಅದಷ್ಟು ಸುಲಭ ಅಲ್ಲ. ಈಗಾಗಿರುವಂತಹ ಡ್ಯಾಮೇಜ್ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಅದನ್ನು ಕವರ್ ಮಾಡಿಕೊಂಡು ಒಂದೊಳ್ಳೆಯ ರೀತಿಯ ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ಗುರುತರವಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ಇತ್ತೀಚಿನ ಆಡಳಿತ ವೈಖರಿ ಬಗ್ಗೆ ನನಗೆ ಅಂಥ ಸಮಾಧಾನ ಇಲ್ಲ. ನೇರ, ದಿಟ್ಟ, ನಿರಂತರ. ಅದಕ್ಕೆ ಯಾವುದೇ ಕಾರಣ ಇರಲಿ, ಆದರೆ ಕಾರಣಗಳು ಯಾವತ್ತೂ ಕೂಡ ಚರ್ಚೆಗೆ ಬರೋದೇ ಇಲ್ಲ. ನಿಮ್ಮ ತೀರ್ಮಾನಗಳು ಮಾತ್ರ ಚರ್ಚೆಗೆ ಬರ್ತವೆ. ನೀವೇನು ಮಾಡಿದ್ರಿ ಅನ್ನೋದು ಮಾತ್ರ ಕೌಂಟ್ ಡೌನ್. ಲೆಕ್ಕಕ್ಕೆ ಬರೋದು ನೀವೇನು ಮಾಡಿದ್ರಿ ಅಂತ. ಯಾಕೆ ಮಾಡಲಿಲ್ಲ, ಅದರ ಹಿಂದೆ ಇದ್ದಂತಹ ಪ್ರಭಾವ, ಒತ್ತಡಗಳು ಏನು, ಅದು ಯಾವುದು ಕೂಡ ಕನ್ಸಿಡರ್ ಆಗಲ್ಲ. ಅದೇನೇ ಇದ್ರೂ ಕೂಡ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅಂದರೆ ಇಂಪ್ಲಿಮೆಂಟ್ ಆಗದೆ ಇರಬಹುದು, ಆದರೆ ತನ್ನ ತತ್ವದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲಿಲ್ಲ ಸಿದ್ದರಾಮಯ್ಯನವರು. ಆ ಕಾರಣಕ್ಕೆ ನಾ ಈ ಹಿಂದೆ ಜನನಾಯಕ ಅಂತ ಮಾಡಿದಂಥ ಒಂದೇ ಒಂದು ವಿಡಿಯೋ ಸುಮಾರು 80 ಲಕ್ಷ ವ್ಯೂಸ್ ಆಗಿತ್ತು.
ನಿಮ್ಮಂಥ ರಾಜಕಾರಣಿ ನಮಗೆ ಸಿಕ್ಕಿದ್ದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳ್ತೇನೆ ಅಂತ ಹೇಳಿಬಿಟ್ಟು 2016-17 ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು. ಹೆಚ್ಚು ಕಮ್ಮಿ 8-9 ವರ್ಷ ಆಯಿತು. ಅದೇ ಥರ ಸಿದ್ದರಾಮಯ್ಯವ್ರ ಆಸುಪಾಸದಲ್ಲಿ ಅವ್ರು ಯಾರನ್ನ ಇಟ್ಕೊಂಡಿದ್ರು, ಫ್ಯಾಸಿಸಮ್ ವಿರುದ್ಧ ದೃಢವಾದ ನಿಲುವನ್ನು ಹೊಂದಿದ್ದ ಸಿದ್ದರಾಮಯ್ಯವರು ಫ್ಯಾಸಿಸ್ಟರನ್ನೇ ಅಕ್ಕಪಕ್ಕ ಇಟ್ಕೊಂಡಿದ್ರು. ಅದು ನಮಗೆ ಕಾಣಿಸ್ತಾ ಇತ್ತು ಬೆಡ್ರೂಮ್ನಲ್ಲೆಲ್ಲ, ನಾವು ನೋಡ್ತಾ ಇದ್ವಿ. ಈ ಥರದ ಅನೇಕ ವಿಚಾರಗಳೆಲ್ಲ ಇದ್ದಾವೆ. ಅದೇನೇ ಇರಲಿ, ಏನೇವೆ ಇವತ್ತು ನಮ್ಮ ದೃಷ್ಟಿಯಲ್ಲಿ ಯಾವತ್ತಿಗೂ ಸಿದ್ದರಾಮಯ್ಯ ಅವರ ತೂಕನೇ ಬೇರೆ. ಅವರ ಅನುಪಸ್ಥಿತಿ ಮುಖ್ಯಮಂತ್ರಿಯಾಗಿ ಅವರ ಅನುಪಸ್ಥಿತಿ ನಮ್ಮನ್ನು ಕಾಡುತ್ತೆ. ಆದರೆ ಸಕ್ರಿಯ ರಾಜಕಾರಣದಲ್ಲಿ ಅವರನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ಅವರು ವಿದಾಯ ಹೇಳಲೇಬಾರ್ದು, ಕೊನೆ ಉಸಿರು ಇರುವವರೆಗೂ ಕೂಡ ಅವರು ರಾಜಕಾರಣದಲ್ಲಿರಬೇಕು. ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಅವರ ಆರ್ಭಟ ಮುಂದುವರಿಬೇಕು. ಅಹಿಂದ ಶಕ್ತಿ ಎಲ್ಲ ವರ್ಗದ ಶಕ್ತಿಗಳಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಅವರ ಅನುಭವ, ಅವರ ಆದರ್ಶಗಳು ಮುಂದಿನ ನಾಯಕತ್ವಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಆಡಳಿತದಲ್ಲಿ ನಿಮ್ಮ ಕೆಲವೊಂದು ನ್ಯೂನತೆಗಳು, ಅರ್ಜೆನ್ಸಿಗಳು ಇಂಥವನ್ನೆಲ್ಲ ತಾವು ಮುಂದಿನ ದಿನಗಳಲ್ಲಿ ಮಾಡದೆ ತಾವು ಜನನಾಯಕರಾಗಿ ಬೆಳೀರಿ. ಎಲ್ಲಿವರೆಗೂ ಸಾಮಾಜಿಕ ನ್ಯಾಯದ ಪರವಾಗಿ ನೀವುಗಳಿರ್ತೀರೋ ಅಲ್ಲಿವರೆಗೂ ನಮ್ಮಂಥವರು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.